ತಂತ್ರಶಾಸ್ತ್ರವು ಭಾರತೀಯ ಪರಂಪರೆಯ ಅತ್ಯಂತ ಗಾಢವಾದ ವೈಶಿಷ್ಟ್ಯಪೂರ್ಣ ವಿಜ್ಞಾನ. ಇದು ಕೇವಲ ಮಂತ್ರ, ಯಂತ್ರ ಅಥವಾ ಕವಚಗಳ ಸಂಗ್ರಹವಲ್ಲ. ಇದು ಮಾನವನ ಜೀವನದಲ್ಲಿ ಶಕ್ತಿ, ಮನಸ್ಸು, ಪ್ರಕೃತಿ ಮತ್ತು ಆಧ್ಯಾತ್ಮಿಕತೆಯ ಸಮಗ್ರ ನಿಯಂತ್ರಣ ಮತ್ತು ಸಾಧನೆಗೆ ಮಾರ್ಗದರ್ಶಕವಾಗಿದೆ. ತಂತ್ರಶಾಸ್ತ್ರವು ಪ್ರಾಚೀನ ಕಾಲದಿಂದಲೇ ತಾಂತ್ರಿಕ ಸಾಧಕರ ಕೈಯಿಂದ ಉಪಯೋಗಗೊಂಡು ಸಾಧಕನ ಉದ್ದೇಶಿತ ಫಲವನ್ನು ಸುಲಭವಾಗಿ ಸಾಧಿಸಲು ನೆರವಾಗುತ್ತಿತ್ತು. ತಂತ್ರಶಾಸ್ತ್ರವು ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಶಕ್ತಿ, ಶ್ರೇಯಸ್ಸು, ಶಾಂತಿ ಮತ್ತು ಸಮತೋಲನ ತರುವ ಮಾರ್ಗದರ್ಶನವನ್ನು ಒದಗಿಸುತ್ತದೆ. ತಂತ್ರಶಾಸ್ತ್ರದ ಮೂಲ ಅಂಶಗಳಲ್ಲಿ ಮಂತ್ರಶಕ್ತಿ ಪ್ರಮುಖವಾಗಿದೆ. ಮಂತ್ರಗಳು ಶಬ್ದದ ಸ್ವಾಭಾವಿಕ ಕಂಪನದಿಂದ ಶಕ್ತಿಯನ್ನು ಹರಿಸುತ್ತವೆ. ಸರಿಯಾದ ಉಚ್ಚಾರಣೆ, ಶ್ರದ್ಧೆ, ಧ್ಯಾನ ಜೊತೆಯಾಗಿ ಮಂತ್ರದ ಶಕ್ತಿ ನೇರವಾಗಿ ಸಾಧಕನ ಜೀವನದಲ್ಲಿ ಪ್ರತಿಫಲಿಸುತ್ತದೆ. ಉದಾಹರಣೆಗೆ, ಯಕ್ಷಿಣಿ ಕವಚ ಪಠಣದ ಮೂಲಕ ಲೌಕಿಕ ಶಕ್ತಿಗಳನ್ನು ವಶಗೊಳಿಸುವುದು, ಭೌತಿಕ ಸಂಕಷ್ಟಗಳನ್ನು ದೂರ ಮಾಡುವುದು, ಸಂಬಂಧಗಳಲ್ಲಿ ಸಮತೋಲನ ಸಾಧಿಸುವುದು ಸಾಧ್ಯವಾಗುತ್ತದೆ. ಮಂತ್ರವು ಕೇವಲ ಶಬ್ದವಲ್ಲ, ಅದು ಮನಸ್ಸಿನ ಏಕಾಗ್ರತೆಯನ್ನು, ಶ್ರದ್ಧೆಯನ್ನು, ಭಕ್ತಿಯನ್ನು ಬೆಳೆಸುತ್ತದೆ ಮತ್ತು ಸಾಧಕನ ಇಚ್ಛಾಶಕ್ತಿಯೊಂದಿಗೆ ಸಮನ್ವಯ ಸಾಧಿಸುತ್ತದೆ. ಮಂತ್ರಜಪದ ಮೂಲಕ ಸಾಧಕನು ತನ್ನ ಇಚ್ಛಿತ ಶಕ್ತಿಯನ್ನು ನೇರವಾಗಿ ಆಕರ್ಷಿಸುತ್ತಾನೆ, ಜೀವನದಲ್ಲಿ ಶ್ರೇಯಸ್ಸು, ಧೈರ್ಯ, ಶಕ್ತಿ, ಆತ್ಮವಿಶ್ವಾಸ ಅನುಭವಿಸುತ್ತಾನೆ. ಯಂತ್ರಗಳು ತಂತ್ರಶಾಸ್ತ್ರದಲ್ಲಿ ಮತ್ತೊಂದು ಮಹತ್ವಪೂರ್ಣ ಅಂಶ. ಯಂತ್ರವು ದೇವತೆಗಳು, ನಕ್ಷತ್ರಗಳು, ಶಕ್ತಿಯ ಪ್ರತಿನಿಧಾನ. ಸಾಧಕನು ಯಂತ್ರದ ಪೂಜೆ, ಧ್ಯಾನ, ಶ್ರದ್ಧೆ ಮೂಲಕ ಲೌಕಿಕ ಶಕ್ತಿಯನ್ನು ನಿಯಂತ್ರಿಸಬಹುದು. ಉದಾಹರಣೆಗೆ, ಗ್ರಹ ಯಂತ್ರಗಳು ಜ್ಯೋತಿಷ್ಯದ ಶಕ್ತಿಯೊಂದಿಗೆ ಸಂಬಂಧ ಹೊಂದಿ ಜೀವನದಲ್ಲಿ ಸಂಕಷ್ಟ ನಿವಾರಣೆಗೆ ಸಹಾಯ ಮಾಡುತ್ತವೆ. ಶಕ್ತಿ ಯಂತ್ರಗಳು ಸಾಧಕರ ಮನಸ್ಸಿನಲ್ಲಿ ಧೈರ್ಯ, ಶಕ್ತಿ ಮತ್ತು ಸಮಾಧಾನ ಎಲ್ಲ ತುಂಬಿಸುತ್ತವೆ. ಯಂತ್ರದ ವಿನ್ಯಾಸವು ನಿರ್ದಿಷ್ಟ ಆಕಾರ, ಪದ್ಧತಿ, ಚಿಹ್ನೆ ಪಾಲಿಸಬೇಕು. ಪೂಜಾ ವಿಧಾನ, ಧ್ಯಾನ ಕ್ರಮ, ಪಠಣ ಎಲ್ಲವೂ ಶಕ್ತಿಯ ಸಮತೋಲನಕ್ಕೆ ಅತ್ಯಂತ ಅಗತ್ಯ. ಕವಚಗಳು, ವಿಶೇಷವಾಗಿ ಯಕ್ಷಿಣಿ ಕವಚ ಅಥವಾ ಭೂತ ಪ್ರತಿಬಂಧಕ ಕವಚ, ತಂತ್ರಶಾಸ್ತ್ರದಲ್ಲಿ ರಕ್ಷಣಾ ವಿಧಾನಗಳಾಗಿ ಪರಿಗಣಿಸಲಾಗಿದೆ. ಸಾಧಕನು ಈ ಕವಚವನ್ನು ಧರಿಸಿದಾಗ ಪಠಣ, ಧ್ಯಾನ, ಶ್ರದ್ಧೆ ಮೂಲಕ ಲೌಕಿಕ ಶಕ್ತಿಗಳನ್ನು ವಶಗೊಳಿಸಬಹುದು. ಕೇವಲ ರಕ್ಷಣೆಗೆ ಮಾತ್ರವಲ್ಲ, ಈ ಶಕ್ತಿ ಸಾಧಕನ ಎಲ್ಲ ಉದ್ದೇಶಿತ ಕಾರ್ಯಗಳಿಗೆ ಸಹಾಯಕ. ಕವಚವು ಧ್ಯಾನ, ಶ್ರದ್ಧೆ ಮತ್ತು ಭಕ್ತಿಯೊಂದಿಗೆ ಕೂಡಿದಾಗ ಲೌಕಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಹರಿವನ್ನು ಸಂಪೂರ್ಣವಾಗಿ ಸಾಧಕನ ಮೇಲೆ ತಂದುಕೊಡುತ್ತದೆ. ತಂತ್ರಶಾಸ್ತ್ರವು ಲೌಕಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಸಮನ್ವಯ ಕಲಿಸುತ್ತದೆ. ಸಾಧಕನು ಶ್ರದ್ಧೆ, ನಿಯಮಬದ್ಧ ಕಾರ್ಯ, ಶುದ್ಧ ಮನಸ್ಸು, ಧ್ಯಾನ ಒಂದೇ ಸಮತೋಲನದಲ್ಲಿ ಉಳಿಸಿಕೊಂಡರೆ ಲೌಕಿಕ ಶಕ್ತಿಗಳು ಆರ್ಥಿಕ ಸ್ಥಿತಿ, ಸಂಬಂಧ, ಆರೋಗ್ಯ ನಿಯಂತ್ರಣಕ್ಕೆ ಬರುವಂತೆ ಆಗುತ್ತವೆ. ಆತ್ಮಶಕ್ತಿ, ಧೈರ್ಯ, ಶಾಂತಿ ಸಂಪೂರ್ಣವಾಗಿ ಬೆಳೆಯುತ್ತವೆ. ಮಂತ್ರ, ಯಂತ್ರ, ಕವಚ ಒಟ್ಟಿಗೆ ಬಳಸಿದಾಗ ಸಾಧಕನು ತನ್ನ ಉದ್ದೇಶಿತ ಫಲವನ್ನು ಸುಲಭವಾಗಿ ಪಡೆಯುತ್ತಾನೆ. ತನ್ನ ಶಕ್ತಿ ಹರಿವನ್ನು ನಿಯಂತ್ರಿ ಲೌಕಿಕ ಮತ್ತು ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಯಶಸ್ವಿಯಾಗುತ್ತಾನೆ. ತಂತ್ರಶಾಸ್ತ್ರದಲ್ಲಿ ಸಾಧಕರ ಶ್ರದ್ಧೆ ಮತ್ತು ನಿಯಮಬದ್ಧತೆ ಅತ್ಯಂತ ಮುಖ್ಯ. ಪಠಣ, ಧ್ಯಾನ, ಪೂಜೆ, ಸರಿಯಾದ ದಿಕ್ಕು, ಸಮಯ, ವಸ್ತ್ರ ಪಾಲಿಸಿದಾಗ ಶಕ್ತಿ ಸಮತೋಲನ ಮತ್ತು ಸುರಕ್ಷಿತವಾಗಿ ಹರಿಯುತ್ತದೆ. ಸಾಧಕನು ಲೌಕಿಕ ಶಕ್ತಿಗಳನ್ನು ವಶಗೊಳಿಸುವ ಮೂಲಕ ಹಣ, ಸಂಪತ್ತು, ಸಂಬಂಧ, ಆರೋಗ್ಯ ಕ್ಷೇತ್ರಗಳಲ್ಲಿ ಫಲಾನುಭವ ಪಡೆಯುತ್ತಾನೆ. ಆಧ್ಯಾತ್ಮಿಕ ಶಕ್ತಿ, ಧ್ಯಾನ, ಆತ್ಮಶಕ್ತಿ, ಆಧ್ಯಾತ್ಮಿಕ ಬೆಳಕು ಹರಿದು ಸಾಧಕನ ಜೀವನದಲ್ಲಿ ಶ್ರೇಯಸ್ಸು, ಶಾಂತಿ, ಸಮತೋಲನ ಅನಿವಾರ್ಯವಾಗುತ್ತದೆ.
ತಂತ್ರಶಾಸ್ತ್ರವು ಕೇವಲ ತಾಂತ್ರಿಕ ವಿಧಾನಗಳ ಸಂಕಲನವಲ್ಲ, ಅದು ಮಾನವನ ಶಕ್ತಿ, ಲೌಕಿಕ ಮತ್ತು ಆಧ್ಯಾತ್ಮಿಕ ಸಾಧನೆ, ಶ್ರದ್ಧೆ, ನಿಯಮಬದ್ಧ ಕಾರ್ಯ, ಜೀವನದಲ್ಲಿ ಸಮೃದ್ಧಿ ಎಲ್ಲವನ್ನೂ ಸಾಧಿಸಲು ಮಾರ್ಗದರ್ಶಕ ವಿಜ್ಞಾನ. ಸಾಧಕನು ಈ ಶಾಸ್ತ್ರವನ್ನು ಶ್ರದ್ಧೆಯಿಂದ ಅನುಸರಿಸಿದರೆ ಲೌಕಿಕ ಶಕ್ತಿಗಳ ವಶೀಕರಣ, ತಾಂತ್ರಿಕ ಸಾಧನೆ, ಆಧ್ಯಾತ್ಮಿಕ ಬೆಳಕು ಮತ್ತು ಜೀವನದಲ್ಲಿ ಸಮೃದ್ಧಿ ಸಾಧಿಸಲು ಸಾಧ್ಯವಾಗುತ್ತದೆ. ತಂತ್ರಶಾಸ್ತ್ರವು ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಶಕ್ತಿ, ಶ್ರೇಯಸ್ಸು, ಶಾಂತಿ ಮತ್ತು ಸಮತೋಲನ ತರಲು ಶ್ರೇಷ್ಠ ಮಾರ್ಗವಾಗಿದೆ. ಇದು ಶ್ರದ್ಧೆ, ಪರಿಶುದ್ಧತೆ, ಧ್ಯಾನ, ನಿಯಮ ಒಟ್ಟಿಗೆ ಇರಬೇಕೆಂಬುದನ್ನು ಮನಸ್ಸಿಗೆ ಕಲಿಸುತ್ತದೆ. ತಂತ್ರಶಾಸ್ತ್ರದ ಅನುಸರಣೆ ಸಾಧಕನ ಲೌಕಿಕ ಹಾಗೂ ಆಧ್ಯಾತ್ಮಿಕ ಎಲ್ಲಾ ಕ್ಷೇತ್ರಗಳಲ್ಲಿ ಶಕ್ತಿ ಹೊಂದಿಸುವಂತೆ ತನ್ನ ಉದ್ದೇಶಿತ ಕಾರ್ಯಗಳನ್ನು ಯಶಸ್ವಿಯಾಗಿ ನೆರವೇರಿಸಬಲ್ಲದು. ತಂತ್ರಶಾಸ್ತ್ರವನ್ನು ಅನುಸರಿಸಿದ ಸಾಧಕರ ಅನುಭವಗಳು ಈ ಶಾಸ್ತ್ರದ ಶಕ್ತಿ ಮತ್ತು ಪ್ರಭಾವವನ್ನು ಸ್ಪಷ್ಟವಾಗಿ ತೋರಿಸುತ್ತವೆ. ಪ್ರಾಚೀನ ಕಾಲದಿಂದಲೇ ತಾಂತ್ರಿಕ ಸಾಧಕರು ತಮ್ಮ ಶ್ರದ್ಧೆ, ನಿಯಮಬದ್ಧ ಸಾಧನೆ, ಧ್ಯಾನ ಮತ್ತು ಪಠಣದ ಮೂಲಕ ಲೌಕಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಗಳನ್ನು ವಶಗೊಳಿಸಿದ್ದರು. ಉದಾಹರಣೆಗೆ, ಒಂದು ತಾಂತ್ರಿಕ ಸಾಧಕನು ಯಕ್ಷಿಣಿ ಕವಚದ ಪಠಣದ ಮೂಲಕ ತನ್ನ ವ್ಯಾಪಾರದಲ್ಲಿ ಸಂಪೂರ್ಣ ಯಶಸ್ಸು ಪಡೆದ ಘಟನೆ ಪ್ರಸಿದ್ಧವಾಗಿದೆ. ಆರಂಭದಲ್ಲಿ ಆತನ ವ್ಯಾಪಾರದಲ್ಲಿ ಹಾನಿ, ಸಂಕಷ್ಟಗಳು ನಡೆದಿದ್ದವು. ಆದರೆ ಯಕ್ಷಿಣಿ ಕವಚದ ಪಠಣ, ಶ್ರದ್ಧಾ ಭಾವ ಮತ್ತು ನಿಯಮಬದ್ಧ ಧ್ಯಾನದೊಂದಿಗೆ ಅವನು ಸಾಧನೆ ಮಾಡಿದಾಗ ಧನವರ್ಧನೆ, ಲಾಭದ ಪ್ರಮಾಣ ಮತ್ತು ಸಂಬಂಧಗಳ ಸ್ಥಿರತೆ ಸಹಜವಾಗಿ ಬಂದವು. ಈ ಅನುಭವವು ತಂತ್ರಶಾಸ್ತ್ರದ ಲೌಕಿಕ ಶಕ್ತಿಯ ನೇರ ಪರಿಣಾಮವನ್ನು ತೋರಿಸುತ್ತದೆ. ಇನ್ನೊಂದು ಉದಾಹರಣೆ, ಒಂದು ಸಾಧಕನು ತನ್ನ ಕುಟುಂಬದಲ್ಲಿ ಶಾಂತಿ, ಒಗ್ಗಟ್ಟು, ಸಂತೋಷವನ್ನು ತರಲು ಭೂತ ಪ್ರತಿಬಂಧಕ ಕವಚವನ್ನು ಉಪಯೋಗಿಸಿದ್ದ. ಮನೆಗೆ ಕೆಲವು ನಕಾರಾತ್ಮಕ ಶಕ್ತಿಗಳು ಹೇರಳವಾಗಿದ್ದವು, ಸಂಬಂಧಗಳಲ್ಲಿ ಕಲಹ ಮತ್ತು ಸಂಘರ್ಷಗಳು ಇದ್ದವು. ಸಾಧಕನು ನಿಯಮಬದ್ಧವಾಗಿ ಕವಚ ಧಾರಣೆ, ಮಂತ್ರಜಪ, ಧ್ಯಾನ ನಿರಂತರವಾಗಿ ಪಾಲಿಸಿದ ನಂತರ ಮನೆಯೊಳಗಿನ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಯಿತು. ಕುಟುಂಬದಲ್ಲಿನ ಉದ್ವಿಗ್ನತೆ, ಅಸಮಾಧಾನ, ವೈಮನಸ್ಯ ನಿಶ್ಚಲವಾಗಿ ಶಾಂತಗೊಂಡವು. ಇದರಿಂದ ತಂತ್ರಶಾಸ್ತ್ರವು ಜೀವನದಲ್ಲಿ ನೇರವಾಗಿ ಶಕ್ತಿ, ಸಮತೋಲನ ಮತ್ತು ಶ್ರೇಯಸ್ಸನ್ನು ತರಬಹುದೆಂಬುದನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಹಿಮಾಲಯದ ಪರ್ವತ ಪ್ರದೇಶದಲ್ಲಿ ವನವಾಸಿಯಾಗಿರುವ ಮತ್ತೊಂದು ಸಾಧಕನ ಉದಾಹರಣೆ ಗಮನಾರ್ಹ. ಅವನು ಪ್ರಕೃತಿಯೊಂದಿಗೆ ಸಂಪೂರ್ಣ ಸಮನ್ವಯದಲ್ಲಿ ಬದುಕುತ್ತಿದ್ದ. ತನ್ನ ಧ್ಯಾನ ಮತ್ತು ಯಂತ್ರ ಪೂಜೆ ಮೂಲಕ ಇಡೀ ವನಭೂಮಿಯಲ್ಲಿ ಪ್ರಕೃತಿ ಶಕ್ತಿಯನ್ನು ಆಕರ್ಷಿಸಿದ. ವನ್ಯಜೀವಿಗಳೊಂದಿಗೆ ಸಹಜ ಸಂಬಂಧವನ್ನು ಬೆಳೆಸಿ ಕಷ್ಟಕರ ಪರಿಸ್ಥಿತಿಗಳಲ್ಲಿಯೂ ಆತ್ಮಶಕ್ತಿ, ಶಕ್ತಿ ಮತ್ತು ಶ್ರದ್ಧೆಯನ್ನು ಉಳಿಸಿಕೊಂಡ. ಅವನ ಅನುಭವ ತಂತ್ರಶಾಸ್ತ್ರದ ಆಧ್ಯಾತ್ಮಿಕ ಶಕ್ತಿ ಮತ್ತು ಪ್ರಕೃತಿಯ ಸಮನ್ವಯದ ಮಹತ್ವವನ್ನು ತೋರಿಸುತ್ತದೆ. ಇನ್ನು ಕೆಲವು ಸಾಧಕರು ತಮ್ಮ ದೈಹಿಕ ಆರೋಗ್ಯ, ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ತಂತ್ರಶಾಸ್ತ್ರದ ಮೂಲಕ ಬೆಳೆಸಿಕೊಂಡಿದ್ದಾರೆ. ಶ್ರದ್ಧೆ, ಪಠಣ, ಧ್ಯಾನ, ಯಂತ್ರ ಉಪಯೋಗ ಸಜಾಗವಾಗಿ ಪಾಲಿಸಿದವರಿಗೆ ಶಕ್ತಿಯು ನಿರಂತರವಾಗಿ ಹರಿಯುತ್ತಿತ್ತು. ಸಂಕಷ್ಟಗಳು, ಅಸಮಾಧಾನ, ಭಯ ಕಡಿಮೆಯಾಗಿದ್ದು ಲೌಕಿಕ ಹಾಗೂ ಆಧ್ಯಾತ್ಮಿಕ ಜೀವನದಲ್ಲಿ ಯಶಸ್ಸು ಸಾಧಿಸಲಾಯಿತು. ಈ ಎಲ್ಲ ಅನುಭವಗಳು ತಂತ್ರಶಾಸ್ತ್ರದ ನೈಜ ಪರಿಣಾಮಗಳನ್ನು ತೋರಿಸುತ್ತವೆ. ಸಾಧಕನು ಶ್ರದ್ಧೆಯಿಂದ, ನಿಯಮಬದ್ಧವಾಗಿ, ಶುದ್ಧ ಮನಸ್ಸಿನಿಂದ ತಂತ್ರಶಾಸ್ತ್ರವನ್ನು ಪಾಲಿಸಿದರೆ ಲೌಕಿಕ ಶಕ್ತಿಗಳ ವಶೀಕರಣ, ತಾಂತ್ರಿಕ ಸಾಧನೆ, ಆಧ್ಯಾತ್ಮಿಕ ಬೆಳಕು ಮತ್ತು ಜೀವನದಲ್ಲಿ ಸಮೃದ್ಧಿ ಅನಿವಾರ್ಯವಾಗಿ ಸಾಧ್ಯವಾಗುತ್ತದೆ. ಹೀಗಾಗಿ ತಂತ್ರಶಾಸ್ತ್ರವು ಕೇವಲ ತಾಂತ್ರಿಕ ವಿಧಾನಗಳ ಸಂಕಲನವಲ್ಲ, ಇದು ಸಾಧಕನ ಜೀವನದಲ್ಲಿ ಶಕ್ತಿ, ಶ್ರೇಯಸ್ಸು, ಶಾಂತಿ, ಧೈರ್ಯ ಮತ್ತು ಸಮತೋಲನ ತರಲು ಮಾರ್ಗದರ್ಶಕ ವಿಜ್ಞಾನ.
ಸಾಧಕರ ಅನುಭವಗಳು ಈ ಶಾಸ್ತ್ರದ ಶಕ್ತಿ ನೇರವಾಗಿ ಮತ್ತು ಸ್ಪಷ್ಟವಾಗಿ ತೋರಿಸುತ್ತವೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.